ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮತ್ತೊಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ನಿಡಲ್ ನಂಬರ್ 10 ಹಾಗೆ 6 ಎಳೆ ದಾರ. ಈಗ ಸ್ಯಾರಿಗೆ ಹೆರ್ಜಲ್ಲಿ ರೈಟ್ ಸೈಡ್ ಹೆರ್ಜಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಹಾಕ್ಕೊಳ್ಳೋದಾದರೆ ಸ್ಯಾರಿ ರೈಟ್ ಸೈಡು ಇದು 2 ಸರಿ ಲಾಕ್ ಮಾಡ್ಕೋಬೇಕು. 2 ಸರಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ 4 ಚೈನ್ನ ಹಾಕ್ಕೊಂಡು ಅದೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೀಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸುಕ್ಕು ಬರದೇ ಇರೋ ರೀತಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ನ ಹಾಕ್ಕೊಂಡು ಮತ್ತೆ ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಹಿಂದೆನೂ ಮಾಡ್ಕೋಬಾರ್ದು, ಮುಂದೆನೂ ಮಾಡ್ಕೋಬಾರ್ದು. ತುಂಬ ಮುಂದಕ್ಕೆ ಮಾಡಿಕೊಂಡ್ರೆ ಸೀರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ನ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈಗ ದಾರ ಮೇಲೆ ತಗೊಂಡು ಈಗ ರಿಂಗ್ ಬೀಡು ಮತ್ತು ಅದರೊಳಗಡೆ ನಲ್ಲಿಕಾಯಿ ಬೀಡು ಬರುತ್ತಲ್ಲ ಅದನ್ನು ಇಟ್ಕೊಂಡು ದಾರಕ್ಕೆ ಸೇರಿಸ್ಕೊಂಡು ಈಗ ಬೀಡನ್ನ ಲಾಕ್ ಮಾಡ್ತೀನಿ. ನೋಡಿ, ಈ ಥರ ದಾರಕ್ಕೆ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ. ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಬೀಡನ್ನು ನೋಡಿ, ಸೀರೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಈಗ ಇಲ್ಲಿಂದ ಮತ್ತೆ ನಾನು 4 ಚೈನ್ನ ಹಾಕ್ಕೋತೀನಿ. 4 ಚೈನ್ ಹಾಕ್ಕೊಂಡು ಅದು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ನ ಹಾಕ್ಕೋತೀನಿ. ಆ 4 ಚೈನು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡುವಂಥದ್ದು. ಮತ್ತೆ ಅಗೈನ್ 4 ಚೈನ್ ಹಾಕ್ಕೊಂಡು ಅದು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡುವಂಥದ್ದು. ಇಲ್ಲಿ ನಾನು 4 ಚೈನ್ನ 5 ಟೈಮ್ಸ್ ಹಾಕ್ಕೋತೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಮಾತ್ರ. ನೆಕ್ಸ್ಟ್ ಮುಂದೆ ಎಲ್ಲನೂ ಅಷ್ಟೇ 4 ಚೈನ್ನ 5 ಟೈಮ್ಸ್ ಹಾಕ್ಕೋತೀನಿ. ನೋಡಿ, 5 ಟೈಮ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ದಾರನ ಮೇಲೆ ತಗೊಂಡು ನೋಡಿ 5 ಟೈಮ್ಸ್ ಆಗಿದೆ. ದಾರ ಮೇಲೆ ತಗೊಂಡು ಈಗ ಮತ್ತೆ ಇನ್ನೊಂದು ರಿಂಗ್ ಬೀಡನ್ನ ಹಾಕ್ಕೊಂಡು ಅದನ್ನು ಬೀಡ್ ಲಾಕ್ ಮಾಡ್ಕೋತೀನಿ. ಫಸ್ಟು ಬೀಡ್ ಲಾಕ್ ಆದಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡುವಂಥದ್ದು. ಮತ್ತೆ ಅದೇ ಥರ 4 ಚೈನ್ನ ಹಾಕ್ಕೊಂಡು ಮತ್ತೆ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ 4 ಚೈನ್ನ 5 ಟೈಮ್ಸ್ ಹಾಕ್ಕೋಬೇಕು, ನೆನಪಿರಲಿ. ಇದೇ ಥರ ಡಿಸೈನ್ ಫುಲ್ಲು ಸೀರೆನ ಹಾಕ್ಕೊಂಡು ಹೋಗಬೇಕು ಬೇಸಲ್ಲಿ. ಆದಷ್ಟು ಕೊನೆಯಲ್ಲಿ 4 ಚೈನ್ 3 ಟೈಮ್ಸ್ ಬರೋ ಥರ ನೋಡ್ಕೊಳ್ಳಿ. ನಾವೇನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ವಿ 3 ಟೈಮ್ಸು, ಅದೇ ಥರ ಲಾಸ್ಟಲ್ಲೂ ಅಷ್ಟೇ 3 ಟೈಮ್ಸ್ ಬರೋ ಥರ ನೋಡ್ಕೊಳ್ಳಿ. ನೋಡಿ, 5 ಚೈನ್ ಹಾಕ್ಕೊಂಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಮಾತ್ರ 3 ಹಾಕ್ಕೊಂಡಿದ್ದೀನಿ, ಇನ್ನೆಲ್ಲನೂ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀನಿ ಅದೇ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ನಾನು 4 ಚೈನ್ನ ಹಾಕ್ಕೋತೀನಿ. 4 ಚೈನ್ನ ಹಾಕ್ಕೊಂಡು ಮತ್ತೆ ಏನು ಲಾಕ್ ಇರುತ್ತೆ ನೋಡಿ, ಕಾಣಿಸ್ತಾ ಇದೆ, ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳುವಂಥದ್ದು. ಈಗ ನೋಡಿ, ಇಲ್ಲಿ ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಕಾಣುತ್ತೆ ಅಲ್ವಾ, ಆ ಗ್ಯಾಪ್ ಒಳಗಡೆ ಹೋಗಿ ಒಂದು ಸರಿ ಲಾಕ್ ಮಾಡುವಂಥದ್ದು. ಈಗ ಇಲ್ಲಿ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ರಿಂಗ್ ಬೀಡಿಂದ ಒಂದು ಎಳೆ ದಾರನ ಎಳ್ಕೊಂಡು ಬಂದು ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ. ಇಲ್ಲಿ ಡಬಲ್ ಕ್ರೋಶ, 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ನೀಡಲಿಂದ ದಾರ ತೊಗೊಂಬರೋದು. ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು. ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. 2ರಲ್ಲೊಂದು 2ರಲ್ಲೊಂದು. ನಾವು ನೀಡಲ್ ಮೇಲೆ 3 ಸರಿ ದಾರ ಇರುತ್ತೆ, ಅದನ್ನು 2ರಲ್ಲೊಂದು 2ರಲ್ಲೊಂದು ಈ ಥರ ಮಾಡ್ಕೊಳ್ಳೋಕ್ಕೆ 2 ಟೈಮ್ಸ್ ಮಾಡ್ಕೊಳ್ಳೋದಕ್ಕೆ ಡಬಲ್ ಕ್ರೋಶ ಅಂತೀವಿ. ನೋಡಿ, ಇದೇ ಥರ ಫುಲ್ಲು ರಿಂಗ್ ಹಾಫ್ ರಿಂಗ್ ಆಗೋವರೆಗೂ ನಾವು ಇದೇ ಥರ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ನೆನಪಿರಲಿ, ಕಂಬಗಳೆಲ್ಲ ಒಂದೇ ಲೆವೆಲ್ ಆಗಿರೋ ಥರ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು
ಒಟ್ಟು 14 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 14 ಕಂಬಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನು ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಆರ್ಚು. 4 ಚೈನ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೊಂಡಿರುವಂಥದ್ದು. ಒಳಗಡೆ ಲಾಕ್ ಆದ ನಂತರ ಇಲ್ಲಿಂದ ನಾನು 5 ಚೈನ್ನ ಹಾಕ್ಕೋತೀನಿ. ನೋಡಿ ಇಲ್ಲಿ 4 ಚೈನ್ಗೆ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ನನಗೆ 4 ಚೈನ್ಗೆ ಆಗೋಂಗಿದ್ರೆ 4 ಚೈನ್ಗೆ ಹಾಕ್ಕೊಂಡು ಮತ್ತೆ 4 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಇದೆಯಲ್ಲ 4 ಚೈನ್ ಕೆಳಗಡೆ ಸ್ಪೇಸು ಅಲ್ಲಿ ಹೋಗಿ ಲಾಕ್ ಮಾಡುವಂಥದ್ದು. ಮತ್ತೆ 4 ಚೈನ್ನ ಹಾಕ್ಕೊಳ್ಳೋದು, ಮತ್ತು 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡುವಂಥದ್ದು. ಇಲ್ಲಿ ನಾನು 3 ಟೈಮ್ಸ್ ತೊಗೊಂಡಿದ್ದೀನಿ 4 ಚೈನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ. ಈಗ ಮತ್ತೆ ನಾನು ಇನ್ನೂ ಒಂದು ಸರಿ ತಗೋತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡುವಂಥದ್ದು. ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ನ 4 ಟೈಮ್ಸ್ ತಗೊಂಡಿದ್ದೀನಿ. ನೋಡಿ ಆರ್ಚ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನಿಲ್ಲಿ ಒಟ್ಟು 14 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಬೀಡಿಂದ ಒಳಗಡೆಯಿಂದ ದಾರ ತೊಗೊಂಬಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ನಾವು ಸ್ಟಾರ್ಟಿಂಗಲ್ಲಿ ಏನು ಆರ್ಚಿಗೆ ಮಾಡಿದ್ದೀವಲ್ಲ ಅದೇ ಥರ ಈ ಒಂದು ರಿಂಗ್ ಬೀಡ್ಗೂ ಅಷ್ಟೇ 14 ಕಂಬಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊಂಡಿರ್ತೀವೋ ಕಂಬಗಳು ಲಾಸ್ಟ್ವರೆಗೂ ಅಷ್ಟೇ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ 14 ಕಂಬ ಆದಮೇಲೆ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ನಾನು 4 ಚೈನ್ ಹಾಕಿ ಮತ್ತೆ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಇದೇ ಥರ ನಾನು 4 ಟೈಮ್ಸ್ನ ಲಾಕ್ ಮಾಡ್ಕೊಳ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೀರೆ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಒಂದೇ ಲೆವೆಲಾಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ನಾನು ಥರ್ಡ್ ಸ್ಟೆಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದೆವೋ ಅಲ್ಲೇ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಲಾಕ್ ಮಾಡಿ ಇಲ್ಲಿ ನಾನು 5 ಚೈನ್ನ ಹಾಕ್ಕೊಂಡು ಏನು ಲಾಕ್ ಇದೆಯಲ್ಲ ಕಾಣಿಸ್ತಾ ಇದೆ ಅನ್ಕೋತೀನಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದೇ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ತಾ ಇರೋವಂಥದ್ದು. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿದ್ದೀನಿ. ಇಲ್ಲಿಂದನೇ ನಾನು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೆಕ್ಸ್ಟು ಆರ್ಚ್ಗೆ ನಾನು ಡಿಸೈನ್ ಮಾಡ್ತಿರುವಂಥದ್ದು. ನಾನಿಲ್ಲಿ ಮೇಲೆ ಚೈನ್ಗೆ ನಾನು ಡಿಸೈನ್ ಮಾಡ್ತಿಲ್ಲ, ಒಳಗಡೆ ಕಂಬದ ಒಳಗಡೆ ಗ್ಯಾಪ್ ಸಿಗುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ಹೇಳ್ಕೊಂಬಂದು ಇಲ್ಲಿ ಅಷ್ಟೇ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ 2 ಚೈನ್ನ ತಗೊಂಡಿದ್ದೀನಿ. 2 ಚೈನ್ನ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ನಾವೀಗ ಏನು ಹಾಕ್ಕೊಂಡಿದ್ವಿ ಕಂಬ, ಆ ಕಂಬಕ್ಕೆ ದಾರ ತಗೊಂಬಂದು ಇದಕ್ಕೆ ಡಬಲ್ ಕ್ರೋಶ ಮಾಡ್ಕೊಳ್ಳೋವಂಥದ್ದು. ನೋಡಿ ಫಸ್ಟಿಂದ ನೋಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಳಗಡೆಯಿಂದ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಮಾಡ್ಕೊಳ್ಳೋವಂಥದ್ದು. ಈಗ ದಾರನ ಮೇಲೆ ತಗೊಂಡು 2 mm ಸೈಜ್ ಬೀಡ್ ಒಂದು ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಮತ್ತೆ ಅಗೈನ್ ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಒಳಗಡೆಯಿಂದ ಒಂದು ಸರಿ ದಾರ ತೊಗೊಂಡು ಬಂದು 2ರಲ್ಲೊಂದು 2ರಲ್ಲೊಂದು ಇಲ್ಲಿ ಅಷ್ಟೇ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಿರೋವಂಥದ್ದು. ಒಂಥರ ಪುಟ್ಟದಾಗಿ ಒಂದು ಪೆಟಲ್ ಥರ ಬರುತ್ತೆ. ನೋಡಿ ಇಲ್ಲಿ 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. 4 ಟೈಮ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 2 ಕಂಬಗಳನ್ನ ಬಿಟ್ಬಿಟ್ಟು ಮೂರನೇ ಕಂಬದ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶನ ಮಾಡಬೇಕು. ನೋಡಿ 2ರಲ್ಲೊಂದು 2ರಲ್ಲೊಂದು ಮಾಡಿ ಈಗ 2 ಚೈನ್ನ ಹಾಕ್ಕೋಬೇಕು. 1 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವು ಇವಾಗ ಹಾಕ್ಕೊಂಡಿದ್ದೀವಲ್ಲ ಕಂಬ, ಆ ಕಂಬಕ್ಕೇ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋದು. ಮತ್ತೆ ನೋಡಿ 1 ಮತ್ತು ಇನ್ನೂ 1 2 ಕಂಬಗಳನ್ನ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳುವಂಥದ್ದು. ಬೀಡನ್ನ ಹಾಕ್ಕೊಂಡು ಮತ್ತೆ 2 ಕಂಬಗಳನ್ನ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಒಟ್ಟು 4 ಕಂಬಗಳನ್ನ ಹಾಕ್ಕೋತೀನಿ ಪೆಟಲ್ಗೆ. ಪುಟ್ಟದಾಗಿ ಪೆಟಲ್ಗಳು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದೆಲ್ಲನೂ ಅಷ್ಟೇ ಬ್ರೈಡಲ್ ಸೀರೆಗೆ ಹಾಕುವಂಥ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 2 ಕಂಬ ಬಿಟ್ಟು 3ನೇ ಕಂಬಕ್ಕೆ
ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶನ ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಸರಿ ಎರಡು ಚೈನ್ನ ತಗೊಂಡು ಮತ್ತೆ ನಾವಿಲ್ಲಿ ಕಂಬಗಳನ್ನ ಹಾಕ್ಕೊಳ್ಳೋವಂಥದ್ದು. ಎರಡರಲ್ಲೊಂದು ಈ ಥರ ನಾವು ಒಟ್ಟು 4 ಕಂಬಗಳನ್ನ ಮಾಡ್ಕೋತೀವಿ. ಅದರಲ್ಲಿ ಮಿಡಲಲ್ಲಿ 4ಅಲ್ಲಿ 2 ಆದಮೇಲೆ ಒಂದು ಬೀಡ ಹಾಕಿ ಮತ್ತೆ 2 ಕಂಬಗಳನ್ನ ಹಾಕ್ಕೊಳ್ಳೋವಂಥದ್ದು. ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಈ ಥರ ನೋಡಿ, ನಾನು 2 ಕಂಬಗಳಾದಮೇಲೆ 3ನೇ ಕಂಬಕ್ಕೆ ಲಾಕ್ ಮಾಡಿರೋವಂಥದ್ದು ನೀಟಾಗಿ ಕಾಣ್ತಾ ಇದೆ. 1 ನೋಡಿ ತೋರಿಸ್ತೀನಿ. ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು 2 ಬಿಟ್ಟು 3ನೇ ಕಂಬದ ಗ್ಯಾಪಲ್ಲಿ ಹೋಗಿ ನಾನಿಲ್ಲಿ ದಾರ ತೊಗೊಂಡು ಬಂದು ಇಲ್ಲಿ ಡಬಲ್ ಕ್ರೋಶನ ಮಾಡ್ತೀನಿ. ನಾನು ಮೇಲೆ ಚೈನ್ಗೆ ಮಾಡ್ತಾಯಿಲ್ಲ, ಒಳಗಡೆ ಗ್ಯಾಪ್ ಸಿಗುತ್ತೆ ಕಂಬದ ಒಳಗಡೆ, ಆ ಗ್ಯಾಪಲ್ಲಿ ನಾನು ವರ್ಕ್ ಮಾಡ್ತಿರೋವಂಥದ್ದು. ಇದೇ ಥರ ನಾವು ಫುಲ್ಲು ಆರ್ಚಿಗೆ ನಾವು ಡಿಸೈನ್ ಮಾಡ್ಕೊಳ್ಳೋ ಅಂಥದ್ದು. ನಾನಿಲ್ಲಿ ಬೀಡ ಹಾಕಿದ್ದೀನಲ್ಲ, ಅಲ್ಲಿ ಬೀಡ್ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪ್ಲೈನಾಗಿ ಬೇಕಾದ್ರೂ ಇಟ್ಕೋಬೋದು. ನಾನು ಬೀಡ್ ಹಾಕಿದ್ರೆ ಲುಕ್ ಬರುತ್ತೆ ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಬ್ರೈಡಲಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು 2 mm ಸೈಡ್ ರಿಂಗ್ ಬೀಡನ್ನ ಇಟ್ಟಿದ್ದೀನಿ ಪುಟ್ಟದಾಗಿ. ಮತ್ತು ಲಾಸ್ಟ್ ಒನ್ ಮಾಡ್ತಾಯಿದ್ದೀನಿ ನೋಡಿ, ಅದು ಅಷ್ಟೇ 2 ಕಂಬ ಆದಮೇಲೆ ಡಬಲ್ ಕ್ರೋಶನ ಮಾಡುವಂಥದ್ದು. ಡಬಲ್ ಕ್ರೋಶನ ಮಾಡಿ 2 ಚೈನ್ನ ಹಾಕುವಂಥದ್ದು. ಈಗ ಕಂಬದ ಒಳಗಡೆ ಹೋಗಿ ದಾರ ತೊಗೊಂಬಂದು ಎರಡರಲ್ಲೊಂದು ಮತ್ತು ಕಂಬದ ಒಳಗಡೆಯಿಂದ ದಾರ ತೊಗೊಬಳೋದು, ಮತ್ತು ಎರಡರಲ್ಲೊಂದು ಈ ಥರ ಮಾಡಿ ದಾರ ಮೇಲೆ ತಗೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ಳುವಂಥದ್ದು. ಬೀಡನ್ನ ಸೇರಿಸ್ಕೊಂಡು ಮತ್ತೆ ನಾವು ಡಬಲ್ ಕ್ರೋಶನ ಮಾಡುವಂಥದ್ದು, ಮತ್ತು 2 ಕಂಬಗಳನ್ನ ಮಾಡ್ಕೊಳ್ಳುವಂಥದ್ದು. ಒಂಥರ ಫ್ಲವರ್ ಶೇಪಲ್ಲಿ ನೀಟಾಗಿ, ಎಷ್ಟು ನೀಟಾಗಿ ಕ್ಯೂಟಾಗಿ ಕಾಣುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಾರಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಈಗ ನಾನು ಹಾಕ್ಕೊಂಡಿದ್ದಾಯಿತು. ಇಲ್ಲಿ ಒಟ್ಟು 7 ಪೆಟಲ್ ಹಾಕ್ಕೊಂಡಿದ್ದೀನಿ. 7 ಪೆಟಲ್ ಆದ ನಂತರ ನೋಡ್ತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೆ ಅಂತ. ಇಲ್ಲಿ ನಾನು ಲಾಕ್ ಮಾಡಿದ್ದೀವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ 4th ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಮಾಡಿದ್ದೀವಲ್ಲ, ಅದೇ ಲಾಕ್ ಮೇಲೆ ಹೋಗಿ ಲಾಕ್ ಮಾಡುವಂಥದ್ದು. ನೋಡಿ ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಪೆಟಲ್ ಅಂತೂ ತುಂಬ ಎಷ್ಟು ಕ್ಯೂಟಾಗಿ ಕಲರ್ ಕಾಂಬಿನೇಷನ್ಗೆ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಾಣುತ್ತೆ. 7 ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 4 ಚೈನ್ನ ಹಾಕ್ಕೋತೀನಿ. 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಏನು 4 ಚೈನ್ ಗ್ಯಾಪ್ ಬರುತ್ತೆ ನೋಡಿ, ಅಡ್ಜಸ್ಟ್ ಮಾಡ್ಕೋಬೇಕು ಸರಿ ಹೋಗುತ್ತಾ ಅಂತ ನೋಡಿಕೊಂಡು. ನಾನು ಇಲ್ಲಿ ಇನ್ನೂ 1 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಲಾಕ್ ಮಾಡಿದ್ದಾದ ನಂತರ ನೆಕ್ಸ್ಟ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೇನೂ ಒಂದ್ಸರಿ ಲಾಕ್ ಮಾಡಬೇಕು. ಈಗ ಅಲ್ಲಿಂದನೇ ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಕಂಬದ ಮಧ್ಯದಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡಿಕೊಂಡು ಪೆಟಲ್ಸ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ನೋಡಿ ಅಬ್ಸರ್ವ್ ಮಾಡಿ ಹಾಕ್ಕೊಳ್ಳಿ. ನಾನು ಯಾವ ಥರ ಹೇಳ್ತಾ ಇದ್ದೀನಿ, ಯಾವ ಥರ ಮಾಡ್ತಾಯಿದ್ದೀನೋ ಅದೇ ಥರ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕಂಬನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಅರ್ಧಂಬರ್ಧಂ ನೋಡಿದ್ರೆ ಸರಿಯಾಗಿ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗಿಬಿಡುತ್ತೆ, ಆವಾಗ ಫುಲ್ ಡಿಸೈನ್ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಫುಲ್ ವಿಡಿಯೋನ ನೋಡಿ ನೀಟಾಗಿ 1 ಅಲ್ಲ 2 ಸರಿ ನಿಧಾನವಾಗಿ ನೋಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಆರ್ಚ್ಗೂ ಅಷ್ಟೇ ಇದೇ ಥರ ಪೆಟಲ್ 7 ಪೆಟಲ್ ಸ್ಟಾರ್ಟಿಂಗಲ್ಲಿ 7 ಮಾಡಿದ್ದೀವಲ್ಲ, ಮತ್ತು 7 ಪೆಟಲ್ ಹಾಕ್ಕೊಳ್ಳೋದು ನೋಡಿ. ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಮಿಡಲಲ್ಲಿ ಬರೋದು ಕುಚ್ಚು. ನಾವು ಈ ಒಂದು ಕುಚ್ಚಿಗೆ, ಈ ಒಂದು ಡಿಸೈನ್ಗೆ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಡಿಸೈನ್. ಟೇಕ್ ಕೇರ್, ಬಾಯ್.